ನನ್ನ ನಮಸ್ಕಾರಗಳು. ಮಾತಿನಿಂ ನಗೆ ನುಡಿಯು ಮಾತಿನಿಂ ಹಗೆ ಕಿಡಿಯು ಮಾತೆ ಮಾಣಿಕ್ಯ ಸರ್ವಜ್ಞ ಎಂಬಂತೆ ಸರ್ವರಿಗೂ ನನ್ನ ಮತ್ತೊಂದು ಮಣದಾಳದ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನ್ನ ಹೆಸರು ಶ್ರೀಮತಿ ರಾಜೇಶ್ವರಿ ಎಸ್ ಬಿಳಿಗಿ, ಸರ್ಕಾರಿ ಪ್ರೌಢಶಾಲೆ ಮಹಲಿಂಗಪುರ್, ತಾಲೂಕು ಮುಧೋಳ್, ಜಿಲ್ಲಾ ಬಾಗಲಕೋಟ್. ಇಲ್ಲಿ ನಾನು ಕನ್ನಡ ಭಾಷಾ ಸಹಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನೊಬ್ಬಳು ಭಾಷಾ ಬೋಧಕಿ ಅನ್ನೋಕ್ಕಿಂತ ನಾನೊಬ್ಬಳು ಭಾಷಾ ವಿದ್ಯಾರ್ಥಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಲಿಕೆ ಅನ್ನೋದು ಗರ್ಭದಿಂದ ಗೋರಿಯವರೆಗೆ ನಡೀತಕ್ಕಂಥ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಯಾಗಿದ್ದು, ಈಗಿನ ದಿನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಇನ್ನಿತರೆ ಯಾವುದೇ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಬದಲಾವಣೆಗೆ ತಕ್ಕುದಾಗಿ ನಾವು ಸಹ ನಮ್ಮನ್ನು ಬದಲಾಯಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಜಗತ್ತಿನ ನಿಯಮ. ಅದಕ್ಕೋಸ್ಕರ ನಾನು ಕೂಡ ನನ್ನ ತರಗತಿಯಲ್ಲಿ ಉತ್ತಮವಾಗಿ ಪಾಠವನ್ನು ಮಾಡಬೇಕು ಅಂತ ಹೇಳಿ ನನ್ನಲ್ಲಿ ನಾನು ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಂತ ಹೇಳಿ ನನ್ನಲ್ಲಿ ನಿರರ್ಗಳ ಬೋಧನೆ, ಕೆಲವೊಂದಿಷ್ಟು ಚಟುವಟಿಕೆ ಆಧಾರಿತ ಬೋಧನೆಯನ್ನು ಮಾಡಬೇಕಂತ ಹೇಳಿ ನನ್ನ ಒಂದು ಮಹದಾಸೆಯಾಗಿತ್ತು. ಅದಕ್ಕೋಸ್ಕರ ನಾನು ಎಲ್ಲಿ, ಯಾವಾಗ, ಹೇಗೆ, ಯಾವ ರೀತಿ ಪಡ್ಕೊಳ್ಬೇಕು ಅಂತ ಹೇಳಿ ಒಂದು ವೇದಿಕೆಯನ್ನು ಹುಡುಕ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿರ್ತಕ್ಕಂಥದ್ದು ಸ್ಪಾರ್ಕ್ ಅಕಾಡೆಮಿ. ಈ ಸ್ಪಾರ್ಕ್ ಅಕಾಡೆಮಿ ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ವಿವಿಧ ತರಬೇತಿಗಳನ್ನು ನೀಡ್ತಾ ಪ್ರತಿಯೊಬ್ಬ ಶಿಕ್ಷಕರನ್ನು ಪರಿಪೂರ್ಣ ಶಿಕ್ಷಕರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ. ಆ ಸ್ಪಾರ್ಕ್ ಅಕಾಡೆಮಿಯ ಸಂಚಾಲಕರಾಗಿರ್ತಕ್ಕಂಥ ಮಹೇಶ್ ಗುರುಗಳಿಗೂ ಹಾಗೂ ತರಬೇತಿದಾರರಾಗಿರ್ತಕ್ಕಂಥ ಸತೀಶ್ ಗುರುಗಳಿಗೂ ನನ್ನ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ನಾನು ಫ್ರೀ ತರಗತಿಯಲ್ಲಿ ಮಹೇಶ್ ಸರ್ ಹಾಗೂ ಸತೀಶ್ ಸರನ್ನ ಮಾತುಗಳನ್ನು ಕೇಳಿ ನಾನು ಕೂಡ ಅವ್ರ ಥರ ಒಬ್ಬಳು ಅತ್ಯುತ್ತಮ ಮಾತುಗಾರ್ತಿ ಆಗಬೇಕಲ್ಲ ಅಂಥೇಳಿ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಿತು. ಅವರ ಮಾತುಗಳ ಪ್ರೇರಣೆಯಿಂದಲೇ ನಾನು ಇವತ್ತಿನ ದಿನ ಮಾತೆಂಬುದು ಜ್ಯೋತಿರ್ಲಿಂಗ ಅಂತಕ್ಕಂಥ ಒಂದು ತರಬೇತಿಗೆ ಸೇರ್ಕೊಂಡಿದ್ದೀನಿ. ದಿನನಿತ್ಯ ಸತೀಶ್ ಸರ ಒಂದು ತರಬೇತಿಯನ್ನು ಕೇಳ್ತಾ ನಾನೂ ಸಹ ಮುಂದೊಂದಿನ ಸತೀಶ್ ಸರ್, ಮಹೇಶ್ ಸರ್ ಥರ ಅತ್ಯುತ್ತಮ ಭಾಷಣಕಾರ್ತಿ ಆಗ್ತೀನಿ ಅಥವಾ ಆಗಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನಾನೊಂದು 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸ್ಪಾರ್ಕ್ ಅಕಾಡೆಮಿ.